ನಿಜವಾಗ್ಲೂ ಪ್ರೇಮ್ ಅವರು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಸಾಕಷ್ಟು ಸಿನಿಮಾಗಳು ನಾವು ನೋಡಿದ್ವಿ, ಎಲ್ಲ ಕೂಡ ಬ್ರೇಕ್ ಆಯಿತು. 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾಗಳು ಬರ್ತಾ ಇತ್ತು. ಅದರಲ್ಲೂ ಪ್ರೇಮ್ ಅವರು ತುಂಬ ಅದ್ಭುತವಾಗಿ ಸಿನಿಮಾನ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಅದರಲ್ಲೂ ಮೊದಲನೇ ಹೇಳ್ಬೇಕಂತಂದರೆ ಪ್ರೇಮ್ ಅವರು ಅವ್ರದ್ದೇ ಆದ ಶೈಲಿಯಲ್ಲಿ ಸಿನಿಮಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ಸಿನಿಮಾ ವರ್ಕ್ ಮಾಡಿದ್ದಾರೆ. ಕೆಲವರು ಕಮೆಂಟಲ್ಲಿ ಹೇಳಿದ್ದಾರೆ, ರಿವ್ಯೂವಲ್ಲಿ ಹೇಳಿದರೆ ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಜೋರಾಗಿದೆ ಅಂತ. ಖಂಡಿತ ಇಲ್ಲ, ಆ ಆ್ಯಕ್ಟಿಂಗ್ ತಕ್ಕಂಥ ಅವ್ರು ಮಾಡಿದ್ದಾರೆ. 101% ಕೊಟ್ಟಿದ್ದಾರೆ. ಧ್ರುವರು ಅಷ್ಟೇ, ಎಲ್ಲ ಸಿನಿಮಾಗೂ ಈ ಸಿನಿಮಾಗೂ ಧ್ರುವ ಅವರು ತುಂಬ 101% ಇದನ್ನು ಏನೋ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಓವರಾಲ್ ಮ್ಯೂಸಿಕಲ್ಲಿ ಅರ್ಜುನ್ ಜನ್ಯ ಸೂಪರ್ ಹಿಟ್ ಅಂತ ಹೇಳ್ಬೋದು. 2 ಮಾತಿಲ್ಲ, 100ಕ್ಕೆ 200 ಮಾರ್ಕ್ಸ್ ನಾವು ಅರ್ಜುನ್ ಜನ್ಯಗೆ ಕೊಡ್ಬೇಕು. ಯಾಕಂದರೆ ಯಾವುದೇ ಮ್ಯೂಸಿಕ್ ರಿಪೀಟ್ ಆಗಿಲ್ಲ, ಒಂದು ಜೋಶ್ ಅಂತ ಕೊಡುತ್ತೆ. ಸಿನಿಮಾ ನಿಂತಿರೋದೆ ಕ್ಲೈಮ್ಯಾಕ್ಸಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸಿನಿಮಾಲಿಂದ ಹತ್ಕೊಂಬಂದು ಕ್ಲೈಮ್ಯಾಕ್ಸಿಗೆ ಏನಾಗಿದೆ ಅಂದರೆ ಸೂಪರ್. ಆ ಒಂದು ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕ್ಲೈಮ್ಯಾಕ್ಸ್ ಇಡೀ ಸಿನಿಮಾನ ದಿಕ್ಕನ್ನೇ ಬದಲಾಯಿಸುತ್ತೆ. ಎಲ್ಲರೂ ಕೂಡ ತುಂಬ ಸಿನಿಮಾನ ಇಷ್ಟಪಟ್ಟಿದ್ದಾರೆ. ಕನ್ನಡ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಹಾರೈಸಿ ಅಂತ ಹೇಳ್ಬೋದು. ಓವರಾಲ್ ಆ್ಯಕ್ಟಿಂಗ್ ಎಲ್ಲರದು ಸೂಪರ್ ಆಗಿದೆ. ನಾನು ನೋಡ್ದಂಗೆ ಕೆಲವೊಂದು ಸಿನಿಮಾಗಳು ಬೋರ್ ಆಗ್ಬೋದು, ಕೆಲವೊಂದು ಸೀನ್ಗಳೇ ಅಂತ ಅನಿಸ್ತದೆ. ಆದರೆ ಡೇ 1 ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಫ್ರೇಮ್ ಟು ಫ್ರೇಮ್ ಅಟ್ ಟು ಎಂಡ್ ತನಕ ಸೂಪರ್ ಅಂತ ಹೇಳ್ಬೋದು. ಎಲ್ಲ ಸಿನಿಮಾ ಕಳ್ಳನಟರಾಗಲಿ ಆ್ಯಕ್ಟಿಂಗ್ ವೈಸ್ ಆಗ್ಬೋದು, ಎಲ್ಲ ಕೂಡ ಸೂಪರ್ ಆಗಿದೆ. ಸಿನಿಮಾನ ದಯವಿಟ್ಟು ಕನ್ನಡ ಚಿತ್ರರಂಗದ ಎಲ್ಲರೂ ಫ್ರೇಮ್ ಅವರು ಹೊಸತನ ಪದಗಳನ್ನು ಯೂಸ್ ಮಾಡಿದ್ದಾರೆ. ನಮ್ಮ ದಾವಣಗೆರೆ ಭಾಷೆ ನಾವಲ್ಲಿ ಕಾಣ್ಬೋದು, ಮಂಗಳೂರು ಭಾಷೆ ಕಾಣ್ಬೋದು, ಉತ್ತರ ಕರ್ನಾಟಕ ಭಾಷೆ ಕಾಣ್ಬೋದು, ಹಾಗೆ ಮಂಡ್ಯ ಸೈಡ್ ಭಾಷೆ ಕಾಣ್ಬೋದು. ಓವರಾಲ್ ಕರ್ನಾಟಕದಲ್ಲಿರೋ ಭಾಷೆಗಳನ್ನ ಬಳಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಯಾರಿಗೂ ಕೂಡ ಇದು ಮಂಡ್ಯ ವರ್ಷನು ಮೈಸೂರು ವರ್ಷನ್ ಅಂತ ಕಾಣಲ್ಲ, ಖಂಡಿತ ಕರ್ನಾಟಕದ ಕನ್ನಡ ಸಿನಿಮಾ ಅಂತ ಕಾಣುತ್ತೆ. ನಿಜವಾದ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ. ನೀವು ಕೂಡ ಬಂದು ಸಿನಿಮಾ ನೋಡಿ. ದಯವಿಟ್ಟು ಸ್ಟಾಪ್ ಪೈರಸಿನ ಸ್ಟಾಪ್ ಮಾಡಿ ಬಂದು ಕನ್ನಡ ಸಿನಿಮಾವನ್ನ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಹಾರೈಸಿ. ದಾವಣಗೆರೆ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂತಾರೆ 2 ರಿಂದ 3 ವಾರ ಆಯ್ತು ರಿಲೀಸ್ ಆಗಿದ್ದ ಸಿನಿಮಾ. ತುಂಬ ಅದ್ಭುತವಾಗಿ ಈಗೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಅಂತ ಹೇಳ್ಬೋದು. ನಾವು ಕೂಡ 2 ಸಲ ಸಿನಿಮಾ ನೋಡಿದೆ, ಫಸ್ಟ್ ಫ್ಯಾನ್ ಶೋ ಮತ್ತು ನೆನ್ನೆ ಕೂಡ ಸಿನಿಮಾ ನೋಡಿದೆ. ಓವರಾಲ್ ತುಂಬ ಚೆನ್ನಾಗಿದೆ. ಜನ ಇಲ್ಲ ಅಂತ ಅಂದ್ಕೊಂಡ್ವಿ, ಥಿಯೇಟ್ರ್ ಒಳಗಡೆ ಹೋದರೆ ಗೊತ್ತಾಯಿತು ಸರ್. ಪ್ರತಿಯೊಂದು ಸೀನ್ ಇಂಥ ಸಿಂಗಲ್ ಸೀನ್ ಅಂತ ಹೇಳಕ್ ಬರಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ಹೀರೋ ಹೀರೋಯಿನ್ ಕಾಂಬಿನೇಷನು ಕಮೆಂಟ್ರಲ್ಲಿ ಕೆಲವೊಂದು ರಿವ್ಯೂ ಕೊಟ್ಟಿದ್ದಾರೆ. ಏನಂತಂದರೆ ತುಂಬ ಹುಡುಗಿ ಜಬರ್ದಸ್ತ ಮಾಡಿದಾಳೆ ಅಂತ ಇಲ್ಲ, ತುಂಬ ಸಖತ್ತ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಟಿಂಗು ಓವರ್ ಆಗಿದೆ ಅಂತ ಹೇಳಿದ್ರೆ ಓವರ್ ಆಗಿಲ್ಲ, ನಿಜವಾಗ್ಲೂ ಚೆನ್ನಾಗೇ ಮಾಡಿದ್ದಾರೆ. ಹೀರೋಯಿನಿ ಪಾರ್ಟ್ ಸೂಪರ್, ಹೀರೋದು ಪಾರ್ಟ್ ಸೂಪರ್. ರಮೇಶ್ ಸರ್ವಿಸ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿಚಂದ್ರನ್ ಆಗಿರ್ಬೋದು, ಅವರು ರವಿಶಂಕರ್ ಆ್ಯಕ್ಟಿಂಗ್ ಅಂತೂ ಸೂಪರ್, ಹೇಳಬೇಕಾಗಿಲ್ಲ. ಸಂಜಯ್ ದತ್, ಅದ್ರಾಗೂ ನಮ್ಮ ಶಿಲ್ಪಾ ಶೆಟ್ಟಿ ಮೇಡಮ್ ಅವರು ಕೂಡ ಲುಕ್ ಹೇಳಬೇಕಾಗಿಲ್ಲ. ಓವರಾಲ್ ಸಿನಿಮಾ ಸೂಪರ್ ಸರ್. ಖಂಡಿತ 2ಗೆ ವೇಟಿಂಗ್. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಸಿನಿಮಾ ಕಾಣುತ್ತೆ. ನಾನು ಹೇಳಿದ್ನಲ್ಲ, ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ 2ಗೆ ಸುದೀಪ್ ಸರ್ ಏನು ಎಂಟ್ರಿ ಆಗ್ತಾರಲ್ಲ, ಅಲ್ಲಿಗೆ ನಿಲ್ಲಿಸುತ್ತೆ ಸಿನಿಮಾ. ಅಯ್ಯೋ ಇನ್ನು ಇರಬೇಕಿತ್ತು, ಕ್ಲೈಮ್ಯಾಕ್ಸ್ ಕೊಡ್ತಾರೆ ಅನ್ಕಡೆ, ಬಟ್ ಆಗಲ್ಲ. 2ನೇ ಸೀನ್ಗೆ ನಾವು ಕಾಯಲೇಬೇಕು. ಅದಕ್ಕೆ ಕ್ರೆಡಿಟು ಆದಷ್ಟು ಬೇಗ ಬರಲಿ. ಪ್ರೇಮ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದೀರಾ, ಸೂಪರಾಗಿ ಸಿನಿಮಾ ಮಾಡಿದ್ರು. ಇದೇ ರೀತಿಯ ಸಿನಿಮಾ ಮಾಡಿ ಪ್ರೇಮ್ ವರ್ಷನ್ ಬಿಟ್ಟು ಹೊಸತನ ತೋರಿಸಿದ್ದೀರ ಅಂತ ಹೇಳ್ಬೋದು. ಸೂಪರ್.